ರಾವೆನ್ ಹಿಲ್ ಅವತ್ತು ಹೇಳಿದ್ದು, ಜನರುಗಳಿಗೆ ತೀಟೆ ಕಿವಿ ಇದೆ, ಬಟ್ ಐ ಆಮ್ ನಾಟ್ ಕಾಲ್ ಟು ಸ್ಕ್ರಾಚ್ ಇಟ್ ಬ್ಯಾಕ್ ಅಂತ. ಕಿವಿನ ಮತ್ತೆ ಕೆರೆಯಕ್ಕಲ್ಲ ನಾನು ಪ್ರಸಂಗ ಮಾಡಕ್ಕೆ ಬಂದಿರೋದು ಅಂದ್ರಂತವ್ರೆಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರತಿ ವರ್ಷ ಹೊಸ ಕಾರ್ ಕೊಡಿಸ್ತಿದ್ದಂತೆ, ಅದು ಅಮೇರಿಕಾದಲ್ಲಿ. ಪ್ರತಿ ವರ್ಷ ಹೊಸ ಕಾರ್. ಒಬ್ಬ ಬಿಸ್ನೆಸ್ ಮ್ಯಾನ್ ಅವ್ರು ಹೊಸ ಕಾರ್ ತೆಗೆದುಕೊಂಡ್ರೆ ಸಾಕು, ಅವ್ರನ್ನ ಕರ್ಕೊಂಡು ಯಾವುದಾದ್ರೂ ಮೀಟಿಂಗ್ ಹೋಗೋರಂತೆ. ಆದರೆ ರಾವೆನ್ ಹಿಲ್ಗೆ ಒಂದು ದಿವಸ ಗೊತ್ತಾಯ್ತಂತೆ, ಆ ಬಿಸ್ನೆಸ್ ಮ್ಯಾನ್ ಮಾರಲಿ ಅಶುದ್ಧವಾಗಿ ಬದುಕಿ ಪಾಪಗಳಲ್ಲಿ ಮುಳುಗಿ ಓಪನ್ ಸಿನ್ನಲ್ಲಿ ಬದುಕ್ತಿದ್ದಂತೆ. ವಿಷಯಗಳು ನೋಡಿ 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 ಅವನ ಮನ ತಿರುಗ್ತಾನ ಅಂತ ಕಾದ್ರಂತೆ. ಅವನ ಮನ ತಿರುಗಲಿಲ್ಲ. ಆಗ ರಾವೆನ್ ಹಿಲ್ ಹೇಳಿದ್ರಂತೆ, ಅವನು ತೊಗೊಂಬಂದಿರೋ ಕಾರ್ನ ವಾಪಸ್ ಎತ್ಕೊಂಡು ಹೋಗಿ ಹೇಳ. ಆ ವರ್ಷ ಆ ಸೇವಕ ಕೊಟ್ಟಂತ ಕಾರ್ನ ವಾಪಸ್ ಕಳಿಸಿದ್ರಂತೆ. ಆ ಭಕ್ತರುಗಳು ಏನನ್ನ ಒಂದು ಅರ್ಥ ಮಾಡ್ಕೊಂಡಿದ್ರಂದ್ರೆ, ಅವರಿಗೆ ಕೊಡುವಂತ ಕಾಣಿಕೆಗಳಿಗಿಂತ ಆ ಕಾಣಿಕೆಯನ್ನು ಕೊಡುವಂತಹ ವ್ಯಕ್ತಿ ನಿತ್ಯ ಜೀವಕ್ಕೆ ಹೋಗಬೇಕು ಅನ್ನೋ ಅರಿವಿನಿಂದ ಅವರುಗಳ ಪ್ರಸಂಗ ಮಾಡಿ ಬದುಕಿದ್ರು. ಆತ್ಮದ ಭಾರ ಅವರೊಳಗಡೆ ಯಾವ ಮಟ್ಟಕ್ಕಿತ್ತು ಅಂದ್ರೆ, ಅವನ ಕಾಣಿಕೆ ಮಾತ್ರ ಅಲ್ಲ,